ಸರಿ, ನಾವಿನ್ನು ಬರ್ತೀವಿ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಕುಟ್ಟಿ ರಾಕಿನ ಎಷ್ಟು ಸಲ ಕುಟ್ಟಬೇಕು? ಆಗ್ಲಿಂದ ನಾವೆಲ್ಲ ಹೇಳ್ತಾ ಇದ್ದೀವಿ ನೀವಿಬ್ರು ಎಲ್ಲೂ ಹೋಗಾಗಿಲ್ಲ, ಇಲ್ಲೇ ಇರಬೇಕು ಅಂತ. ಆದ್ರೆ ಅಜ್ಜಿ ಮೊಮ್ಮಕ್ಳಿಬ್ರು ಹೊಟ್ಟು ನಿಂತಿದ್ದೀರಲ್ಲ. ಅಜ್ಜಿ, ದಯವಿಟ್ಟು ಒಳ್ಳೆ ಮನಸ್ಸಿಂದ ಕಳಿಸ್ಕೊಡಿ. ಇಲ್ಲಿರೋದು ಸರಿ ಹೋಗಲ್ಲ, ನಾವು ಹೋಗಿ ಬರ್ತೀವಿ. ನೀವು ಮನೆ ಬಿಟ್ಟು ಹೋಗ್ತಿರೋ ನಿರ್ಧಾರ ಮತ್ತೆ ಅದರ ಹಿಂದೆ ಇರೋ ಕಾರಣ ಸರಿಯಾಗೇ ಇದೆ. ಬಟ್ ಎಲ್ಲಿಗೆ ಹೋಗ್ತೀರಾ? ಈಗ ಟೆಂಪರರಿ ಆಗಿರೋದಕ್ಕೆ ಒಂದು ಜಾಗ ವ್ಯವಸ್ಥೆ ಆಗಿದೆ. ಬಾಡಿಗೆ ಮನೆ ಸಿಗೋವರೆಗೂ ನಾವು ಅಲ್ಲೇ ಇರ್ತೀವಿ. ಅದಕ್ಕೆ ನಾನು ಒಪ್ಪಲ್ಲ. ನೀವು ನಿಮ್ಮ ಮನೆಗೆ ಹೋಗಬೇಕು. ಏನು ಹೇಳ್ತಾ ಇದೀಯ ಕರ್ಣ? ನಮ್ಮನೆ ಅಂತ ನಮಗೇನು ಉಳಿದಿದೆ? ರಮೇಶ ಹಚ್ಚಿರೋ ಬೆಂಕಿಲಿ ನಮ್ಮನೆ ಎಲ್ಲ ಸುಟ್ಟು ಹೋಯ್ತಲ್ಲ. ಶಾಂತಿ ಕಷ್ಟಪಟ್ಟು ಕಟ್ಟಿರೋ ಮನೆನ ಸುಟ್ಟು ಹಾಕಿ ನಮ್ಮ ಬದುಕನ್ನೇ ಛಿದ್ರ ಛಿದ್ರ ಮಾಡಿದ ರಮೇಶ್ ಅಂಕಲ್ ಕೊಟ್ಟಿರೋ ಮನೆಗಂತೂ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಮನೆ ಸುಟ್ಟಿದ್ದು ನಿಜ, ಆದರೆ ಅದನ್ನು ಮೊದಲೊಂದು ಥರ ರಿಪೇರಿ ಮಾಡಿಸಿದ್ದೀನಿ. ನಿಜವಾಗ್ಲೂ? ಯಾವಾಗ ಮಾಡಿಸಿದ್ರಿ? ನಮ್ಗೆ ಹೇಳಲೇ ಇಲ್ಲ. ಎಲ್ಲ ರೆಡಿ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಇದೇ ಸರಿಯಾದ ಟೈಮ್ ಅನಿಸುತ್ತೆ, ಹೇಳ್ತಾ ಇದ್ದೀನಿ. ನಿಮ್ಮ ಮೊಮ್ಮಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ನೀವು ಕಷ್ಟಪಟ್ಟು ಕಟ್ಟಿರೋ ಮನೆಗೆ ಹೊಸ ಮೆಂಬರ್ನ ವೆಲ್ಕಮ್ ಮಾಡಿ. ಕರ್ಣ, ನಾನು ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದಪ್ಪ. ನೀನು ನನ್ನ ಪಾಲಿಗೆ ದೇವರಾಗ್ಬಿಟ್ಟೆ. ಕರ್ಣ, ಥ್ಯಾಂಕ್ಸ್ ಹೇಳೋದಕ್ಕೂ ನೀವು ಬಿಡಲ್ಲ. ಹೇಳ್ತಾ ಇದ್ರೆ ನಮ್ಮ ಕೈಲೂ ಆಗಲ್ಲ. ಆದರೆ ಅಷ್ಟು ದೊಡ್ಡ ಮನೇನ ರಿಪೇರಿ ಮಾಡೋದಕ್ಕೆ ತುಂಬ ಖರ್ಚಾಗಿರುತ್ತಲ್ವಾ? ದಯವಿಟ್ಟು ಎಷ್ಟಾಯಿತು ಅಂತ ಹೇಳಿ, ನಾನು ತೀರಿಸ್ತೀನಿ. ನನಗೆ ಗೊತ್ತು ನೀವು ತುಂಬ ಸ್ವಾಭಿಮಾನಿ ಅಂತ, ಬಟ್ ಈಗಲ್ಲ. ಮೊದಲು ಡೆಲಿವರಿ ಆಗಲಿ, ಮಗು ದೊಡ್ಡದಾಗುತ್ತಲ್ಲ, ಆಗ ನೀವು ಕೆಲಸಕ್ಕೆ ಹೋಗ್ತೀರಲ್ವ, ಅದಾದಮೇಲೆ ಬಡ್ಡಿ ಸಮೇತ ಇಸ್ಕೊತೀನಿ, ಐ ಪ್ರಾಮಿಸ್. ತಗೊಳ್ಳಿಲ್ಲ ಅಂದರೆ ಬಿಡೋರು ಯಾರು? ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್, ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯೋ ನೀನು. ಹಳೆ ಕಾಲದ್ದು ನನ್ನ ಫ್ರೆಂಡ್ ಮನೆ ಎಷ್ಟು ಚೆನ್ನಾಗಿತ್ತು. ಆದರೆ ಈಗ ಆಗೋಯ್ತಲ್ಲ ಅಂತ ನನ್ನ ಮನ್ಸಿಗೆ ತುಂಬ ನೋವಾಗಿತ್ತು ಕಣ. ಅಯ್ಯೋ ನನ್ನ ಜಾನ್ಮರಿ, ಒಳ್ಳೆ ಕೆಲಸ ಮಾಡಿದೆ. ನನಗೆ ಈಗ ಮನ್ಸಿಗೆ ನೆಮ್ಮದಿ ಆಯಿತು. ನಿನ್ನ ಮೋಡ್ ಜಡೆಗೆ ಇಷ್ಟಾದರೂ ಸರ್ಪ್ರೈಸ್ ಕೊಡೋದು ಬೇಡವಾ? ಶಾಂತಿ ಅಜ್ಜಿ ಮುಖದಲ್ಲಿ ನಗು ನೋಡಬೇಕಿತ್ತು. ಸರಿ, ನಾವಿನ್ನು ಹೊರಡ್ತೀವಿ. ನಿಧಿ, ಒಂದು ನಿಮಿಷ ಬರ್ತೀಯಾ? ನಾನು ನಿನ್ಗೇನೋ ಹೇಳಬೇಕಿತ್ತು, ಮರ್ತು ಹೋಯ್ತು. ಏನು ವಿಷಯ? ಹೇಳ್ತೀನಿ ಬಾ. ಅಲ್ಲ, ಇವರಿಬ್ಬರಿಗೂ ರೂಮಲ್ಲಿ ಮಾತಾಡೋಂಥದ್ದು ಏನಿರುತ್ತೆ ಅಂತ ನಾವು ನೋಡಿ ಎಲ್ಲ ವಿಷಯನೂ ಎಲ್ಲರ ಮುಂದೆನೂ ಮಾತಾಡ್ತೀವಪ್ಪ. ಇವರಿಬ್ಬರದ್ದು ಮಾತ್ರ ಸಪ್ರೇಟಾಗಿ ಸೀಕ್ರೆಟ್. ಸುಮತಿ, ನಿನ್ಗೊಂದು ವಿಷಯ ಕೇಳ. ಕೇಳಿಯತ್ತೆ? ನಿನಗೆ ಈ ಪ್ರಪಂಚದಲ್ಲಿ ಯಾರನ್ನು ಕಂಡ್ರೂ ಆಗಲ್ಲ ಅಲ್ವಾ? ನೋಡಿ ನೋಡಿ, ಇದಕ್ಕೆ ಹೇಳೋದು. ಅಲ್ಲ ಅತ್ತೆ, ನಾನು ಈ ಮನೆ ಸೊಸೆ, ಅತ್ತೆ ಆಗಿ ನನ್ನ ಬಿಟ್ಕೊಡ್ತಾ ಇದ್ದೀರಾ. ಅದೇ ಅವರಿಬ್ರು ನೋಡಿ, ಅಕ್ಕ ತಂಗಿರಿಬ್ರು ಎಷ್ಟು ಒಗ್ಗಟ್ಟು ಅಂತ.
ಆದರೂ ತುಂಬ ಲೋ ಕ್ಲಾಸ್ ಫ್ಯಾಮಿಲಿ ಅಪ್ಪ. ಅಕ್ಕನ ಗಂಡ ಅಂತ ಇದ್ದವನ ಜೊತೆ ತಂಗಿ ಸಂಸಾರ ಮಾಡೋದು ಅಂದರೆ ಛೆ. ನೋಡು, ನೀನು ಇಲ್ಲಿ ಬಾ ಅಂತ ಯಾರೂ ನಿನ್ನ ಕರೆದಿಲ್ಲ. ಬಂದಮೇಲೆ ಬೇಡದಲ್ಲಿರೋ ವಿಷಯ ಯಾಕೆ ಮಾತಾಡ್ತಿದ್ಯಾ? ನಾನೇನು ತಪ್ಪು ಮಾತಾಡಿದೆ ಅತ್ತೆ? ಒಂದು ಗಂಡು 2 ಹೆಣ್ಣು, ಒಟ್ಟಿನಲ್ಲಿ ಕರ್ಣನ್ಗೆ ಲಾಟ್ರಿ ಬಿಡಿ. ಸುಮತಿ ಪ್ಲೀಸ್, ದಯವಿಟ್ಟು ಕರ್ಣನ್ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಅವನು ಚಿನ್ನದಂಥ ಹುಡುಗ. ಅಕ್ಕಯ್ಯ, ನಿಮ್ಮ ಸ್ವಂತ ಮಗ ಸಂಜು ಬಗ್ಗೆ ಮಾತಾಡಿದ್ರು ನಿಮ್ಗೆ ಇಷ್ಟು ಕೋಪ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಕರ್ಣನ ಬಗ್ಗೆ ಮಾತಾಡಿದಾಗ ಮಾತ್ರ ಹೆಡೆ ತುಳಿದು ಹಾವಿನ ಥರ ಆಡ್ತೀರ. ಮಾಲ್ತಿಗೆ ಮೊದಲು ತಾಯಿ ಸ್ಥಾನ ಕೊಟ್ಟಿದ್ದು ಕರ್ಣ, ಅಮ್ಮ ಅಂತ ಕರೆದಿದ್ದು ಅವನೇ. ಮಾಲ್ತಿಗೆ ಮಕ್ಕಳಾಗ್ತಿರ್ಲಿಲ್ಲ. ಕರ್ಣ ಬಂದ, ಅವನು ಬಂದ ದೆಸೆ ಇವಳು ಮಡ್ಲು ತುಂಬಿತು. ಅತ್ತೆ, ಅದೇನೋ ಹೇಳ್ತಾರಲ್ಲ, ಕಾಗೆ ಕೂರಕ್ಕೂ ಕೊಂಬೆ ಮುರಿಯಕ್ಕೂ ಒಂದೇ ಆಯಿತು ಅಂತ. ಹಾಗಾಯ್ತು ಇವ್ರ ಕತೆ. ಅಜ್ಜಿ, ನಿತ್ಯ ಅದಕ್ಕೆ ಇಷ್ಟು ದಿನ ನಮ್ಮನೇಲಿದ್ರು, ಇವಾಗ ಅವ್ರು ಹೊರಟು ನಿಂತಿದ್ದಾರೆ. ಅವ್ರಿಗೇನಾದರೂ ಕೊಡಬೇಕಾ? ನಿಮ್ಮ ಅಣ್ಣ ಹೇಗಿದ್ರು ಮನೆ ರಿಪೇರಿ ಮಾಡಿಸ್ಕೊಟ್ಟಿದ್ದಾನೆ. ನೀನು ನಿಮ್ಮ ಅಜ್ಜಿ ತಲೆ ತುಂಬಿಸಿ ಅವ್ರಿಗೆ ಓಡಾಡೋದಕ್ಕೆ ಕಾರು, ಖರ್ಚಿಗೆ ಸ್ವಲ್ಪ ಹಣ, ತಿಂಗಳಿಗೆ ಬೇಕಾಗಿರೋ ದಿನಸಿ, ಮನೆಗೆ TV, ವಾಷಿಂಗ್ ಮಿಷಿನು, ಫ್ರಿಡ್ಜು ಎಲ್ಲ ಕೊಡಿಸ್ಬಿಡು. ಹಾಗೆ ಒಂದಿಬ್ಬರು ಕೆಲಸದವ್ರನ್ನೂ ವ್ಯವಸ್ಥೆ ಮಾಡಿಕೊಟ್ಬಿಡು. ಅವರು ಹಾಯಾಗಿರಲಿ. ಕಸ್ತೂರಿ ನಿವಾಸದ ವಂಶ ನಮ್ಮದು, ಎತ್ತೆತ್ತಿ ಕೊಡೋಕ್ಕೆ ಅಲ್ವಾ? ನೋಡು, ವಯಸ್ಸಿಗೆ ತಕ್ಕ ಹಾಗಿರೋದನ್ನು ಕಲ್ತ್ಕೋ. ಅತಿ ಬುದ್ಧಿ ಪ್ರದರ್ಶನ ಬೇಕಾಗಿಲ್ಲ. ಅವಳ ಆಲೋಚನೆ ಸರಿಯಾಗಿದೆ. ನಿಂದೆ ಒಕ್ರು ಬುದ್ಧಿ, ಎಲ್ಲ ವಿಷಯದಲ್ಲೂ ಕಡ್ಡಿ ಆಡಿಸ್ತೀಯ. ನೋಡು, ನಾನು ಮಾಲ್ತಿ ಮಾತಾಡಬೇಕು. ನೀನು ಇಲ್ಲಿಂದ ಹೋಗು. ನೋಡಿ ನೋಡಿ ಹೇಗೆ ತಾರತಮ್ಯ ಮಾಡ್ತೀರಾ ಅಂತ ಇಬ್ರು ಸೊಸೆರ ಮಧ್ಯೆ. ಅವ್ರು ಬೇಕು, ನಾನು ಬೇಡವಾ? ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಹೋಗೇ ಇಲ್ಲಿಂದ. ಅಲ್ಲೇ ತಿಂತಾಳಂಗೆ. ಅತ್ತೆ, ಹೇಳು ಮಾಲ್ತಿ. ಕರ್ಣ ಮಾಡಿದ ಕೆಲಸ ನೋಡಿ ನನಗೆ ತುಂಬ ಹೆಮ್ಮೆ ಅನಿಸ್ತು.